ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಅಕ್ಕ ಮಹಾದೇವಿಯ ಪ್ರಸಿದ್ಧ ವಚನವನ್ನು ಹೇಳುತ್ತೇನೆ ಹಾಗೂ ಅದರ ಅರ್ಥವನ್ನು ಸಹಿತ ಹೇಳುತ್ತೇನೆ. ಈ ಒಂದು ವಚನವನ್ನು ತಿಳಿದುಕೊಂಡರೆ ಸಾಕು, ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಸಹಿತ ನಾವು ಎದುರಿಸಬಹುದು. ನೋಡೋಣ ವಚನನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೂ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದರ ಅರ್ಥ ನೋಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂದರೆ, ಈಗ ಬೆಟ್ಟದಲ್ಲಿ ಒಂದು ಮನೆ ಮಾಡಿದಾಗ ಅಲ್ಲಿ ಪ್ರಾಣಿಗಳು ಮೃಗಗಳೆಲ್ಲ ಇದ್ದೇ ಇರುತ್ತೆ. ಹಾಗೆ ಒಂದು ನಿಜ ಈ ಸಂಸಾರದಲ್ಲಿ ಜೀವನದಲ್ಲಿ ಎಲ್ಲ ಥರದ ಜನರು ಇರ್ತಾರೆ. ಅಂಥವರಿಗೆಲ್ಲ ಅಂಜಿಕೊಂಡು ಇರಬಾರ್ದು. ಹಾಗೆ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಅಂದರೆ, ಈಗ ಸಮುದ್ರ ಅದರಲ್ಲಿ ಅಲೆಗಳು ಬರೋದು ಸ್ವಾಭಾವಿಕ. ಅದಕ್ಕೆಲ್ಲ ನಾವು ಅಂಜಿಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಹಂಗೆ ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದರೂ ಸಹಿತ ಅದಕ್ಕೆಲ್ಲ ಭಯಪಡಬಾರ್ದು. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಈಗ ಸಂತೆಯಲ್ಲಿ ಮನೆ ಇದ್ದರೆ ಸಂತೆಯಲ್ಲಿ ಶಬ್ದನ ಯಾರು ತಡೆಯೋಕ್ಕೆ ಆಗಲ್ಲ, ಅದು ಸ್ವಾಭಾವಿಕ. ಆ ಥರ ಈಗ ನಾವು ಒಂದು ಈ ಪ್ರಪಂಚದಲ್ಲಿ ಎಲ್ಲ ಥರದ ಜನರು ಇರ್ತಾರೆ. ಅಂಥವರ ಮಾತುಗಳಿಗೆ ಎಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಂದರೆ ನೋಡಿ, ಈಗ ಯಾರು ಏನಾದರೂ ಅಂದ್ಕೊಳ್ಳಿ, ಅದಕ್ಕೆಲ್ಲ ನಾವು ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಂಡು ಮುನ್ನುಗ್ಗಿದ್ರೆ ಎಂತಹ ಒಂದು ಸನ್ನಿಗ್ಧ ಪರಿಸ್ಥಿತಿಯಲ್ಲೂ ಸಹಿತ ನಾವು ಅದನ್ನು ಎದುರಿಸ್ಬೋದು. ಅಯ್ಯೋ ಅವ್ರಂಗಂದ್ರೆ ಹಿಂಗಂದ್ರಂತ ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋದೆ, ನಾವು ಆರಾಮಾಗಿದ್ದರೆ ಜೀವನವನ್ನು ಹೀಗೆ ತುಂಬ ಅರ್ಥಗರ್ಭಿತವಾದ ವಚನಗಳನ್ನ ನಮ್ಮ 12ನೇ ಶತಮಾನದಲ್ಲಿ ಎಲ್ಲ ಶರಣೀಯರು ಹೇಳಿದ್ದಾರೆ. ನಿಮಗೆ ಇದೇ ಥರ ವಚನಗಳನ್ನು ನಾನು ಮುಂದಿನ ವ್ಲಾಗ್ಸಲ್ಲೂ ಹೇಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.